ಮತ್ತು ಗಲಾಟೆ ಶುರು ಆಯ್ತಾ? ನಿಮ್ಮಿಬ್ಬರಿಗೆ ಏನಾಗಿದೆ? ನಿಮ್ಮಮ್ಮ ನನಗೆ ಸುಮ್ಮನೆ ಬೈತಿತ್ತು. ಯಾಕೆ? ನಾನು ನಮ್ಮ ಮಗನಿಗೆ ಕನ್ನಡ ಪಾಠ ಹೇಳ್ಕೊಡ್ತಿದ್ನಾ, ಅದನ್ನು ಕೇಳಿಸ್ಕೊಂಡು ಅತ್ತೆ ಓಡಿ ಬಂದು ಗಲಾಟೆ ಶುರು ಮಾಡಿ. ಅರೆ, ಕನ್ನಡ ಹೇಳ್ಕೊಟ್ರೆ ಅಮ್ಮ ಯಾಕೆ ಗಲಾಟೆ ಮಾಡಬೇಕು? ಎಲ್ಲ ಸುಳ್ಳು. ಅವಳು ಕನ್ನಡ ಪಾಠ ಮಾಡ್ತಾ ಇರಲಿಲ್ಲ. ಹಿರಿಯರಿಗೆ ಹೇಗೆ ಎದುರು ಮಾತಾಡಬೇಕೆಂದು ಹೇಳ್ಕೊಡ್ತಾ ಇದ್ಲು. ಕೋಪ ಬರೆದಿರುತ್ತದೆಯೇ? ನೀನು ಯಾವ ಪಾಠ ಮಾಡ್ತಿದ್ದೆ? ವಿರುದ್ಧ ಪದಗಳನ್ನು ಕಲಿಸುತ್ತಿದ್ದೆ. ಅದು ಹೇಗೆ ಎದುರು ಮಾತನಾಡೋ ವಿದ್ಯೆ ಆಗುತ್ತೆ? ಅವಳು ಹೇಳ್ತಿರೋದೆಲ್ಲ ಸುಳ್ಳು. ಹೇಳಿದ್ದೊಂದು ಮಾಡೋದೊಂದು. ಸುಮ್ಮನಿರಮ್ಮ, ನಾನೇ ಕೇಳ್ತೀನಿ. ಯಾವ ಯಾವ ಪದಗಳನ್ನು ಕಲಿಸಿದೆ? ಕಿರಿಯ, ಹಿರಿಯ, ದೊಡ್ಡದು, ಸಣ್ಣದು, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಎದುರು, ಹಿಂದೆ, ಸುಮ್ಮನೆ, ಕ್ರಿಯಾಶೀಲತೆ, ಸಣ್ಣಗೆ, ದೊಡ್ಡದಾಗಿ, ಗಟ್ಟಿಯಾಗಿ, ಮೆತ್ತಗೆ, ಹೀಗೆ ಪದಗಳಿಗೆ ವಿರುದ್ಧ ಅರ್ಥ ಹೇಳ್ಕೊಡ್ತಿದ್ದೆ. ಅಷ್ಟರಲ್ಲಿ ಅತ್ತೆ ಜಗಳಕ್ಕೆ ಬಂದ್ಬಿಟ್ರು. ಅಮ್ಮ, ಅದು ಎದುರು ಮಾತಲ್ಲ, ವಿರುದ್ಧ ಅರ್ಥ ಕಲಿಸೋ ವಿಧಾನ. ನೋಡು, ನೀನು ಹೆಂಡತಿ ಪರ ವಹಿಸಿ ಮಾತಾಡ್ತಿದ್ಯಾ. ನನ್ನ ಮಾತ ಕೇಳುವರು ಯಾರೂ ಇಲ್ಲ. ಹಾಳಾಗೋಗ್ಲಿ.